ಜಾನಕಿಯವರು ಬಹಳ ದಿನಗಳ ನಂತರ ಮನಃಶಾಂತಿ ಕಂಡುಕೊಳ್ಳಲು ಅಂಜು ಜೊತೆ ದೇವಸ್ಥಾನಕ್ಕೆ ಬಂದರು. ಇತ್ತೀಚೆಗೆ ಅಂಜು ಅಭಿ ಜಾನಕಿಯವರ ಅನ್ಯಮನಸ್ಕತೆಯನ್ನು ಗಮನಿಸಿದ್ದರು. ಆದರೆ ಅವರ ಬಳಿ ಕೇಳಲು ಸಾಧ್ಯವಾಗದೆ ಸುಮ್ಮನಾಗಿದ್ದರು. ಅಭಿಯ ಮಾತಿನಂತೆ ದೇವಸ್ಥಾನಕ್ಕೆ ಉಪಾಯವಾಗಿ ಜಾನಕಿಯವರನ್ನು ಕರೆದುಕೊಂಡು ಬಂದು ಸತ್ಯ ತಿಳಿದುಕೊಳ್ಳಬೇಕೆಂದುಕೊಂಡಳು ಅಂಜು. ದೇವಸ್ಥಾನದ ಮೆಟ್ಟಿಲ ಮೇಲೆ ಅಂಜು ಜಾನಕಿ ಇಬ್ಬರು ಬಂದು ಕುಳಿತರು. ದೊಡ್ಡಮ್ಮ, ನಾನು ನಿಮ್ಮ ಹತ್ರ ಏನೋ ಕೇಳಬೇಕು. ನಾನು ಕೇಳಿದ್ದಕ್ಕೆ ಸರಿಯಾದ ಉತ್ತರ ಕೊಡ್ತೀರಾ ಅಲ್ಲವೇ ಎಂದು ಪೀಠಿಕೆ ಇಟ್ಟಳು. ಇದೇನು ಮಗಳೇ, ಈ ಥರ ಕೇಳ್ತಿದ್ದೀಯಾ? ಅದು ಹಾಗಲ್ಲ, ನೀವು ಸತ್ಯನೇ ಹೇಳ್ತೀರೋ ಇಲ್ವೋ ಎಂದು ಅಂಜು ತಲೆ ನುಡಿದಳು. ಸರಿ ಕೇಳು, ಅದೇನು ನಿನ್ನ ತಲೆಯಲ್ಲಿ ಕೊರೆಯುತ್ತಿರುವ ಪ್ರಶ್ನೆ? ಅದು ಅವತ್ತಿನ ದಿನ ನೀವು ಯಾಕೆ ತುಂಬ ಭಯಗೊಂಡಿದ್ದು? ಬಿಸಿ ನೀರಿನಲ್ಲಿ ಗೊತ್ತಿಲ್ಲದ ಕೈ ಇಟ್ಟು ಸುಟ್ಟುಕೊಂಡೆ ಅಂತ ಹೇಳಿದ್ದೀರಲ್ಲ, ಯಾವ ಗಾಢವಾದ ಯೋಚನೆಯಲ್ಲಿ ಮುಳುಗಿ ಹೀಗೆ ಮಾಡಿಕೊಂಡಿದ್ದು ನೀವು? ದೊಡ್ಡಪ್ಪ ಮತ್ತೆ ಅಣ್ಣ ನನ್ನ ಯಾರೋ ದೂರ ಮಾಡ್ತಿದ್ದಾರೆ ಅನ್ನೋ ಥರ ಅವರನ್ನು ಯಾಕೆ ಬಾಚಿ ಅಪ್ಪಿಕೊಂಡಿದ್ದು? ಹೇಳಿ ದೊಡ್ಡಮ್ಮ, ಏನಾಯ್ತು ನಿಮಗೆ? ಅದು ಅದು ಏನಿಲ್ಲ ಅಂಜು, ನೀನು ಯಾಕೆ ಇದನ್ನೆಲ್ಲ ಕೇಳ್ತಿದ್ದೀಯಾ ಎಂದರು. ಅವಳು ಕೇಳುತ್ತಿರುವ ರೀತಿಗೆ ಅದಾಗಲೇ ಬೆವೆತುಕೊಂಡು ಸೀರೆಯ ಅಂಚಿನಲ್ಲಿ ಮುಖವರೆಸಿಕೊಳ್ಳುತ್ತಿದ್ದರು. ನಿಮಗೆ ಯಾರು ಹೊಡೆದಂತಿತ್ತು? ಕೆನ್ನೆಯ ಮೇಲೆ ಬೆರಳಚ್ಚುಗಳಿದ್ದಂತೆ ಕಾಣುತ್ತಿತ್ತು. ನಿಜ ಹೇಳು ಜಾನು ಎಂದು ಜಿದ್ದಿಗೆ ಬಿದ್ದಂತೆ ಪೀಡಿಸುತ್ತಿದ್ದಳು. ಗಟ್ಟಿಯಾದ ನಿರ್ಧಾರ ಮಾಡಿ ನಡೆದಿದ್ದೆಲ್ಲವನ್ನು ಹೇಳಲು ತೀರ್ಮಾನಿಸಿದರು. ಆದರೆ ಅಷ್ಟರಲ್ಲಿ ಇವರು ಮಾತನ್ನು ತಡೆಯುವಂತೆ ಎಲ್ಲಿಂದಲೋ ಬಂದ ಒಂದು ಗಾಡಿಯ ನಿಯಂತ್ರಣ ತಪ್ಪಿ ದಾರಿ ಬದಿಯಲ್ಲಿ ಹೋಗುತ್ತಿದ್ದ ವ್ಯಕ್ತಿಗೆ ಡಿಕ್ಕಿ ಹೊಡೆಯಿತು. ಎಲ್ಲರೂ ಗಡಿಬಿಡಿಯಿಂದ ಅತ್ತ ಕಡೆ ಹೋಗುತ್ತಿರುವುದನ್ನು ಗಮನಿಸಿ ಇವರು ಹೇಳುವ ಮಾತನ್ನು ಅಲ್ಲಿಗೆ ಕೈಬಿಟ್ಟು ಅಂಜು ಜೊತೆ ಜನರು ಸುತ್ತುವರೆದಿರುವ ಜಾಗಕ್ಕೆ ಬಂದರು. ನೋಡುತ್ತಲೇ ಜಾನಕಿಯವರು ಅಂಜುನ ಬಿಟ್ಟು ಆ ವ್ಯಕ್ತಿಯನ್ನು ಮಡಿಲಿಗೆ ಹಾಕಿಕೊಂಡು ಅಳುತ್ತಾ, ಅಣ್ಣ ಅಣ್ಣ ಎದ್ದೇಳು, ಇದೇನು ಮಾಡಿಕೊಂಡೆ, ಎದ್ದೇಳು ಎಂದು ಅವರನ್ನು ಅಲುಗಾಡಿಸುತ್ತಿದ್ದರು. ಜಾನಕಿಯವರ ಈ ರೀತಿಯ ವರ್ತನೆಗೆ ಅಂಜು ಭಯಗೊಂಡು, ದೊಡ್ಡಮ್ಮ, ಯಾರಿವರು? ಯಾಕೀಗಾಡ್ತಿದ್ದೀರಾ? ಇವರು ನಿಮಗೆ ಪರಿಚಯನಾ? ಅಂಜು ಅಂಜು ಎಂದು ಬಿಕ್ಕಳಿಸುತ್ತಾ, ಮೊದಲು ಇವರನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗೋಣ ಎಂದು ಅಳುತ್ತಿದ್ದರು. ಸರಿ ಎಂದು ಹೇಳಿ ಅಲ್ಲಿನ ಜನರ ಸಹಾಯದಿಂದ ಅವರನ್ನು ಆಂಬುಲೆನ್ಸ್ಗೆ ಫೋನ್ ಮಾಡಿ ಹಾಸ್ಪಿಟಲ್ಗೆ ಕರೆತಂದರು. ಡಾಕ್ಟರ್ ಡಾಕ್ಟರ್ ಎಂದು ಕೂಗುತ್ತಾ ಇವರನ್ನು ಬೇಗ ಅಡ್ಮಿಟ್ ಮಾಡಿಕೊಳ್ಳಿ ಎಂದರು. ಡಾಕ್ಟರ್ ಅಶ್ವಥ್ ಅವರನ್ನು ಪರೀಕ್ಷಿಸಿ ರಕ್ತ ತುಂಬ ಹೋಗಿದೆ, ಬೇಗ ಅರ್ಜೆಂಟ್ ಅರೇಂಜ್ ಮಾಡಿ, ನಮ್ಮಲ್ಲಿ ಇವರಿಗೆ ಹೊಂದುವಂತಹ ರಕ್ತ ಇಲ್ಲ, ಆದಷ್ಟು ಬೇಗ ಆಪರೇಷನ್ ಮಾಡಬೇಕು ಎಂದು ಬಿಟ್ಟರು. ಡಾಕ್ಟರ್, ಅವರ ಬ್ಲಡ್ ಗ್ರೂಪ್ ಯಾವುದು ಹೇಳಿ, ಅರೇಂಜ್ ಮಾಡ್ತೀವಿ ಅಂದಾಗ ಎ ಪಾಸಿಟಿವ್ ಎಂದರು. ಡಾಕ್ಟರ್, ನನ್ನ ಬ್ಲಡ್ ಗ್ರೂಪ್ ಸಹ ಅದೇ, ನಾನೇ ಬ್ಲಡ್ ಡೊನೇಟ್ ಮಾಡ್ತೀನಿ, ಇವರಿಗೆ ಆಪರೇಷನ್ ಮಾಡಿ. ಇವರು ನಿಮಗೇನಾಗಬೇಕು? ಡಾಕ್ಟರ್, ಇವರು ನಮ್ಮಣ್ಣ, ದಾರಿಯಲ್ಲಿ ನಡೆದು ಬರುವಾಗ ಆಕ್ಸಿಡೆಂಟ್ ಆಗಿದೆ, ಮೊದಲು ಆಪರೇಷನ್ ಮಾಡಿ ಎಂದು ರಕ್ತವನ್ನು ಕೊಟ್ಟು ಸುಸ್ತಾದ ಪರಿಣಾಮ ಪ್ರಜ್ಞೆ ತಪ್ಪಿದರು. ಅಂಜುಗೆ ಭಯ ಹೆಚ್ಚಾಯಿತು. ತಕ್ಷಣವೇ ಅಭಿಗೆ ಫೋನ್ ಮಾಡಿದ್ದಳು. ಹಲೋ, ಹೇಳು ಮುದ್ದು, ಏನು ಇಷ್ಟೊತ್ತಲ್ಲಿ ಮೇಡಮ್ ಅವರು ನನ್ನ ನೆನಪು ಮಾಡಿಕೊಂಡಿದ್ದು? ಈ ಪಾರಮನೆಯಿಂದ ಏನಾಗಬೇಕಿತ್ತು ನಿಮಗೆ ಎಂದು ಅವಳಿಗೆ ಮಾತನಾಡಲು ಅವಕಾಶ ನೀಡದೆ ಒಂದೇ ಸಮನೆ ಮಾತನಾಡುತ್ತಿದ್ದನು. ಅಭಿ ಎಂದು ಹೇಳಿ ಅಳಲು ಶುರು ಮಾಡಿದ್ದಳು. ಹೇ ಮುದ್ದು, ಯಾಕೋ ಅಳ್ತಿದ್ಯಾ? ಏನಾಯಿತು? ಯಾಕಿಷ್ಟು ಗಾಬರಿಯಾಗಿದ್ಯಾ? ಅಭಿ, ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ನಾನು ಹೇಳುವ ಅಡ್ರೆಸ್ಗೆ ಬಾ, ನನಗೆ ತುಂಬ ಭಯ ಆಗ್ತಿದೆ. ಅಣ್ಣಂಗೆ ಈ ವಿಷಯ ಹೇಳಬೇಡ, ನೀನೊಬ್ಬನೇ ಬಾ ಎಂದು ಹಾಸ್ಪಿಟಲ್ ಅಡ್ರೆಸ್ ಹೇಳಿ ಫೋನ್ ಇಟ್ಟಳು. ಅಭಿ ಅವಳು ಮಾತನಾಡುತ್ತಿದ್ದ ರೀತಿಯ ಭಯಗೊಂಡು ಯಾರಿಗೆ ಏನಾಗಿದೆಯೋ, ಹಾಸ್ಪಿಟಲ್ ಅಡ್ರೆಸ್ ಬೇರೆ ಕೊಟ್ಟಿದ್ದಾಳೆ ಎಂದು ಭಯದಿಂದ ಅಷ್ಟೇ ವೇಗವಾಗಿ ಹಾಸ್ಪಿಟಲ್ಗೆ ಬಂದನು. ಅವಳನ್ನು ಹುಡುಕುತ್ತಾ ICU ಹತ್ತಿರ ಬಂದನು. ICU ಬಾಗಿಲ ಬಳಿ ಕುಳಿತು ಚೇರಿಗೆ ತಲೆ ಕೊಟ್ಟು ಭಯದಿಂದ ಹೆದರಿ ಕುಳಿತಿದ್ದಳು. ಅಂಜು ಎಂಬ ಕೂಗಿಗೆ ತಿರುಗಿದವಳು ಒಡನೆಯೇ ಹೋಗಿ ಅವನನ್ನು ಅಪ್ಪಿಕೊಂಡು ಅಳುತ್ತಿದ್ದಳು. ಏನಾಯ್ತೋ? ನೀನು ಯಾಕೆ ಹಾಸ್ಪಿಟಲ್ಗೆ ಬಂದಿದ್ಯಾ? ಅಮ್ಮ ಎಲ್ಲಿ? ಅಭಿ, ಅದು ದೇವಸ್ಥಾನಕ್ಕೆ ಹೋಗಿದ್ದಾಗ ಏನಾಯ್ತು ಅಂದರೆ, ಅದೆಲ್ಲ ಹೇಳೋಕ್ಕಾಗಲ್ಲ, ಬಾ ನನ್ನ ಜೊತೆ ಎಂದು ಒಳಗೆ ಕರೆದುಕೊಂಡು ಹೋದಳು. ಅಲ್ಲಿ ಜಾನಕಿಯವರು ಪ್ರಜ್ಞೆ ಇಲ್ಲದೆ ಮಲಗಿದ್ದರು. ಅಂಜು, ಏನಿದೆಲ್ಲ? ಅಳೋದು ಬಿಟ್ಟು ಏನಾಯ್ತು ಅಮ್ಮನಿಗೆ ಅಂತ ಹೇಳು. ಅಳುತ್ತಲೇ ದೇವಸ್ಥಾನದಲ್ಲಿ ನಡೆದ ವಿಷಯವನ್ನು ಹೇಳಿದಳು. ಏನು, ಅಮ್ಮನಿಗೆ ಅಣ್ಣ ಇದ್ದಾರಾ? ಅತ್ತೆ ಒಬ್ಬರೇ ಅಲ್ವಾ ತಂಗಿ ಇರೋದು? ಅವರ್ಯಾರು ಹಾಗಾದರೆ? ಎಲ್ಲಿದ್ದಾರೆ ಅವರೀಗ? ಅದು ಇಲ್ಲೇ ಪಕ್ಕದ ಬೆಡ್ಡಲ್ಲೇ ಇದ್ದಾರೆ ಎಂದು ಕರ್ಟನ್ ಸರಿಸಿ ತೋರಿಸಿದಳು. ಅವರನ್ನು ನೋಡಿದ ತಕ್ಷಣ ಇವರೇನಾ ಅವರು ಎಂದು ಕೇಳಿದನು. ಹೌದು ಅಭಿ, ಯಾಕೆ ಈ ಶಾಕ್ನಲ್ಲಿ ನಿಂತಿದ್ದೀಯಾ? ಇವರು ಯಾರು ಅಂತ ನಿನಗೆ ಗೊತ್ತಾ? ಹೌದು ಮುದ್ದು, ಇವರು ಹಾರೋ ಅಪ್ಪ ಕಣೆ,
ಮೊದಲು ರಾಘುಗೆ ಈ ವಿಷಯ ಹೇಳಬೇಕು ಎಂದು ರಾಘುಗೆ ವಿಷಯ ತಿಳಿಸಿದನು. ಜಾನು, ಎದ್ದೇಳು ಎಂದು ಅವರನ್ನು ಏಳಲು ಪ್ರಯತ್ನಿಸುತ್ತಿದ್ದಳು. ನಿಧಾನವಾಗಿ ಕಣ್ತೆರೆದ ಜಾನಕಿಯವರು, ಪುಟ್ಟ, ನಾನು ಎಲ್ಲಿದ್ದೀನೋ? ಅಣ್ಣ ಎಲ್ಲಿ? ಜಾನು, ಏನು ಹೇಳ್ತಿದ್ಯಾ ನೀನು? ಅವರು ಹೇಗೆ ನಿನಗೆ ಅಣ್ಣ ಆಗ್ತಾರೆ? ಅವರು ಆರು ಅವರ ಅಪ್ಪ ಎಂದಳು. ಏನು, ಇವರು ಆರು ಅಪ್ಪನಾ? ಏನು ಹೇಳ್ತಿದ್ಯಾ? ನಿನಗೆ ಹೇಗೆ ಗೊತ್ತಾಯಿತು? ನನಗೆ ಅಭಿ ಹೇಳಿದ್ದು ಜಾನು ಎಂದಳು. ಅಭಿ ನಿನಗೆ ಹೇಗೋ ಗೊತ್ತು ಎಂದಾಗ, ಅಮ್ಮ, ಆರಾಧನಾಗೆ ಹಿಂದೆ ಒಂದ್ಸಲ ಗೋಡೌನ್ನಲ್ಲಿ ಏನೋ ತೊಂದರೆ ಆದಾಗ ಹಾಸ್ಪಿಟಲ್ಗೆ ಸೇರಿಸಿದ್ವಿ. ಆವಾಗ ಇವರನ್ನು ಹಾಸ್ಪಿಟಲ್ನಲ್ಲಿ ನೋಡಿದ್ದೆ ಅಂದ. ನನಗೆ ಯಾಕೋ ಈ ವಿಷಯ ಹೇಳಿಲ್ಲ. ನಿಮ್ಮ ಅಪ್ಪನಿಗೂ ಯಾಕೆ ಹೇಳಿಲ್ಲ? ಅಮ್ಮ ನಿಮ್ಮಿಬ್ಬರಿಗೆ ಭಯ ಬೀಳಿಸೋದು ಬೇಡ ಅಂತ ಹೇಳಿಲ್ಲ. ಛೇ, ಹೇಗಪ್ಪ ಇವಳನ್ನು ಎಬ್ಬಿಸೋದು? ಒಳ್ಳೆ ಕುಂಭಕರ್ಣನ ತಂಗಿ ಥರ ಬಿತ್ಕೊಂಡಿದ್ದಾಳೆ. ಮಿನಿ ರಾಕ್ಷಸಿ. ಇವಳಿಗೆ ಹೇಗಪ್ಪ ಸತ್ಯ ಹೇಳೋದು? ಅಪ್ಪ ಅಂದರೆ ಜೀವ ಬಿಡ್ತಾಳೆ. ಅವರಿಗೆ ಈ ಥರ ಆಗಿದೆ ಅಂತ ಹೇಳೋದಕ್ಕಂತೂ ನನಗೆ ಆಗಲ್ಲ. ರೀ ಆರಾಧನಾ ಅವರೇ, ಎದ್ದೇಳ್ರಿ ಮೇಲೆ. ಸರ್, ಏನಾಯಿತು? ಯಾಕೆ ಹೀಗೆ ಎಬ್ಬಿಸಿದ್ದು? ನಾವು ಇಳಿಯೋ ಜಾಗ ಬಂತು ಅದಕ್ಕೆ. ಸಾರಿ, ಅದು ತುಂಬ ಸುಸ್ತಾಗಿತ್ತು, ಅದಕ್ಕೆ ಮಲಗಿಬಿಟ್ಟೆ. ಇಷ್ಟು ಬೇಗ ಬಂದ್ಬಿಟ್ವಾ ಎಂದು ಸುತ್ತಲೂ ನೋಡಿ, ಸರ್, ಇಲ್ಲಿಗೆ ಯಾಕೆ ಬಂದಿದ್ದು? ಇಲ್ಲಿ ಯಾರಿದ್ದಾರೆ? ಮೊದಲು ಬನ್ನಿ, ಒಳಗೆ ಹೋಗೋಣ. ಅವಳಿಗೆ ಆಗಲೇ ಚಡಪಡಿಕೆಯಾಗಿ ಹೃದಯ ಹೊಡೆದುಕೊಳ್ಳುತ್ತಿತ್ತು. ಅವಳನ್ನು ಅಲ್ಲೇ ಕೂರಿಸಿ ರಿಸೆಪ್ಷನ್ ಬಳಿ ಹೋಗಿ ಅವರಿರುವ ರೂಮ್ ನಂಬರನ್ನು ಖಚಿತಪಡಿಸಿಕೊಂಡು ಆರಾಧನಾ ಬಳಿ ಬಂದನು. ಆರಾಧನಾ ಅವರೇ, ಬನ್ನಿ. ಸರ್, ನಿಜ ಹೇಳಿ, ಯಾರಿಗೆ ಏನಾಯಿತು? ಅವಳು ಕಣ್ಣು ತುಂಬಿಕೊಂಡು ಕೇಳಿದ ರೀತಿಗೆ ಅವನಿಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ಅವಳ ಕೈ ಹಿಡಿದುಕೊಂಡು ICUನತ್ತ ಹೊರಟೇ ಬಿಟ್ಟ. ಒಳಗೆ ಬಂದವಳೆ ತನ್ನ ಅಪ್ಪನನ್ನು ನೋಡಿ ದಂಗಾಗಿ ಬಿಟ್ಟಳು. ಅಪ್ಪ, ಎದ್ದೇಳಪ್ಪ, ಯಾಕೀಗ ಮಲ್ಕೊಂಡಿದ್ದೀರಾ? ಏನಾಯಿತು ನಿಮಗೆ? ಎದ್ದೇಳಿ ಎಂದು ಗೋಳಾಡುತ್ತಿದ್ದಳು. ಅಭಿ ಆದಿತ್ಯನಿಗೆ ವಿಷಯ ತಿಳಿಸಿದ್ದರಿಂದ ಅವನು ರಾಘು ಆರು ಹಿಂದೆಯೇ ಬಂದನು. ನರ್ಸ್ ಬಂದವಳೆ, ಕೂಗಾಡಬೇಡಿ, ಅವರಿಗೆ ತೊಂದರೆ ಆಗುತ್ತೆ. ಇನ್ನು ಸ್ವಲ್ಪ ಹೊತ್ತಿಗೆ ಅವರನ್ನು ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ. ಆಮೇಲೆ ಅವರನ್ನು ನೋಡಬಹುದು. ಈಗ ಇಲ್ಲಿಂದ ಹೊರಡಿ, ಇಲ್ಲ ಅಂದರೆ ಪೇಷಂಟ್ಗೆ ತೊಂದರೆ ಆಗುತ್ತೆ ಎಂದು ಅವರೆಲ್ಲರನ್ನು ಹೊರಗಡೆ ಕಳುಹಿಸಿದರು. ಅಂಜು, ಅಮ್ಮ ಯಾಕೆ ಅಲ್ಲಿ ಮಲಗಿದ್ದಾರೆ? ಅಣ್ಣ, ದೊಡ್ಡಮ್ಮ ಅವರಿಗೆ ಬ್ಲಡ್ ಕೊಟ್ಟರು. ಅಂಕಲ್ ಬ್ಲಡ್ ಗ್ರೂಪ್, ಅಮ್ಮನ ಬ್ಲಡ್ ಗ್ರೂಪ್ ಒಂದೇ ಆಗಿತ್ತು. ಜೊತೆಗೆ ಇಲ್ಲಿ ರಕ್ತದ ಗುಂಪು ಸ್ಟಾಕ್ ಇರಲಿಲ್ಲ. ಅರೇಂಜ್ ಮಾಡುವಷ್ಟು ಸಮಯ ಇಲ್ಲದಿದ್ದರಿಂದ ದೊಡ್ಡಮ್ಮನೆ ಕೊಟ್ಟರು. ಸ್ವಲ್ಪ ಹೊತ್ತು ಅಷ್ಟೇ, ಆಮೇಲೆ ಬರ್ತಾರೆ ನಾರ್ಮಲ್ ಆಗಿ. ಆರು ಇನ್ನೂ ಬಿಕ್ಕಳಿಸುತ್ತಲೇ ಇದ್ದಳು. ಅಭಿ, ಅಂಜು ಅವಳನ್ನು ಸಮಾಧಾನಿಸುತ್ತಿದ್ದರು. ಆದಿತ್ಯ ಅವಳ ಎದುರು ನಿಂತವನೇ, ಪುಟ್ಟ ಎಂದು ಕೂಗಿದ್ದ ತಡ ಅವನನ್ನು ತಬ್ಬಿ ಕಣ್ಣೀರು ಹಾಕುತ್ತಿದ್ದಳು. ಪುಟ್ಟ, ಸಾಕು, ಹತ್ತಿದ್ದು ನೋಡು, ಅಶುಗೆ ಏನೂ ಆಗಿರಲ್ಲ, ನೀನು ಅಳಬೇಡ, ಸುಮ್ಮನೆ ಇರು ಎಂದು ಅವಳನ್ನು ಸಮಾಧಾನಿಸಿದರು. ನೆಕ್ಸ್ಟ್ ಬಂದವರೇ, ಇಲ್ಲಿ ಅಶ್ವಥ್ ಅನ್ನುವ ಪೇಷಂಟ್ ಕಡೆಯವರು ಯಾರಿದ್ದೀರಿ? ಅವರಿಗೆ ಪ್ರಜ್ಞೆ ಬಂದಿದೆ, ವಾರ್ಡ್ಗೆ ಶಿಫ್ಟ್ ಮಾಡಿದ್ದೇವೆ. ನೀವು ಈಗ ಅವರನ್ನು ನೋಡಬಹುದು. ಆದರೆ ಜಾಸ್ತಿ ಮಾತಾಡೋದಕ್ಕೆ ಹೋಗಬೇಡಿ, ಅವರು ಚೆನ್ನಾಗಿ ರೆಸ್ಟ್ ಮಾಡಬೇಕು ಎಂದರು. ಬ್ಲಡ್ ಕೊಟ್ಟಿರೋ ಪೇಷಂಟ್ ಕಡೆಯವರು ಬನ್ನಿ, ಪ್ರೊಸೀಜರ್ ಎಲ್ಲ ಮುಗಿಸಬೇಕು. ರಾಘು ಅಭಿ ಅಮ್ಮನನ್ನು ಕರೆದುಕೊಂಡು ಬರಲು ಹೋದರೆ ಇತ್ತ ಅಂಜು ಆದಿ ಆರು ಜೊತೆಗೆ ಹೋದರು. ಆದಿತ್ಯ ಆರುನ ಕೈ ಹಿಡಿದುಕೊಂಡು ನಿಧಾನವಾಗಿ ಒಳ ಕರೆದುಕೊಂಡು ಬಂದನು. ಅಪ್ಪನನ್ನು ನೋಡಿ ಅವರ ಹತ್ತಿರ ಕುಳಿತು ಅಪ್ಪ ಎಂದು ಕೂಗಿದಳು. ಅವಳ ಧ್ವನಿಯನ್ನು ಆಲಿಸಿದವರೇ ನಿಧಾನವಾಗಿ ಕಣ್ತೆರೆದರು. ಮಗಳೇ, ಕಂದ, ಅಪ್ಪ, ಈಗ ಹೇಗಿದ್ದೀರಿ? ತುಂಬ ನೋವಾಗ್ತಿದೆ. ಅಶು, ಇಲ್ಲ ಕಂದ, ಅಷ್ಟೇನು ನೋವಿಲ್ಲ. ನಾನು ಇಲ್ಲಿ ಹೇಗೆ ಬಂದೆ? ನನ್ನನ್ನು ಇಲ್ಲಿ ಕರೆದುಕೊಂಡು ಬಂದವರ್ಯಾರು? ಈ ಹುಡುಗಿ ಯಾರು ಎಂದರು ಅವಳ ಪಕ್ಕ ನಿಂತಿದ್ದ ಅಂಜುನ ಕಂಡು. ಅಪ್ಪ, ಇವರೇ ಅಪ್ಪ ನಿಮ್ಮನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದದ್ದು. ಅಷ್ಟೇ ಅಲ್ಲಪ್ಪ, ಇವರು ನಮ್ಮ ಬಾಸ್ ರಾಘ್ ಅವರ ತಂಗಿಯಪ್ಪ. ಜೊತೆಗೆ ನಮ್ಮ ಸರ್ ಅವರ ಅಮ್ಮನೇ ನಿಮಗೆ ಬ್ಲಡ್ ಕೊಟ್ಟಿದ್ದಪ್ಪ. ಅಂಜುನ ಹತ್ತಿರ ಕರೆದವರೇ, ನಿಮ್ಮ ಋಣವನ್ನು ಹೇಗಮ್ಮ ತೀರಿಸಲಿ ಎಂದರು. ನಮ್ಮಗಳ ಮಧ್ಯೆ ಋಣದ ಮಾತೇಕೆ ಅಣ್ಣ ಎಂದರು. ಆಗ ತಾನೇ ಹೊಳ ಬಂದ ಜಾನಕಿಯವರು. ನೀವು ನಮ್ಮ ಗೌರಿ ಆರಾಧನಾ ಅಮ್ಮ ಅವರ ಗೆಳತಿ ಅಲ್ವಾ? ಹೌದು ಅಣ್ಣ, ನಾವೆಲ್ಲ ನಿಮಗೆ ನೆನಪಿದ್ದೀವ? ಎಷ್ಟು ವರ್ಷಗಳಾಗಿತ್ತು ನಿಮ್ಮನ್ನು ನೋಡಿ. ಹೌದು ಅಣ್ಣ, ನಾವೆಲ್ಲ. ಹೌದಮ್ಮ, ನಿಮ್ಮ ಸಂಪರ್ಕ ಸಿಗದೆ ತುಂಬ ವರ್ಷಗಳಾಗಿ ಹೋಗಿತ್ತು. ಆದರೆ ನಿಮ್ಮ ನೆನಪು ನಮ್ಮ ಜೊತೆ ಇದ್ದಿತು. ನಿಮ್ಮನ್ನು ಸಾಕಷ್ಟು ಬಾರಿ ಹುಡುಕಿ ಸೋತು ಸುಮ್ಮನಾಗಿ ಬಿಟ್ಟೆ. ಅಣ್ಣ, ಗೌರಿಯಲ್ಲಿ ಅವರ ಮಾತಿಗೆ ಆರಾಧನಾ ಕಣ್ತುಂಬಿಕೊಂಡರೆ ಅಶು ಅವರ ಗಂಟಲು ಉಬ್ಬಿ ಬಂತು. ಇನ್ನೆಲ್ಲಮ್ಮ ನಿನ್ನ ಗೆಳತಿ? ಈ ನನ್ನ ಕಂದನನ್ನು ನನ್ನ ಮಡಿಲಿಗೆ ಹಾಕಿ ನನ್ನ ಮಗಳನ್ನು ಅನಾಥಳಾಗಿ ಮಾಡಿ ಹೋಗ್ಬಿಟ್ಲು ಎಂದರು ಕಣ್ಣೀರಾಕುತ್ತಾ. ಗೆಳತಿಯ ಸಾವಿನ ವಿಷಯ ತಿಳಿದು ನೊಂದರೂ ಸಹ, ಅಣ್ಣ, ನಾವೆಲ್ಲ ಇರಬೇಕಾದರೆ ನೀವಿಬ್ಬರು ಹೇಗೆ ಅನಾಥರಾಗ್ತೀರಾ? ಆರು ನಮ್ಮ ಗೌರಿಯ ಮಗಳ. ನೋಡು ಅಣ್ಣ, ನನಗೆ ಗುರುತಿಸೇ ಸಿಗಲಿಲ್ಲ.
ನೋಡು, ಇಷ್ಟು ದಿನ ನಮ್ಮಗಳ ಮಧ್ಯೆ ಇದ್ದರು. ಇಷ್ಟೊತ್ತು ಎಲ್ಲರೂ ಅವರಿಬ್ಬರ ಮಾತಿಗೆ ಕಣ್ಣು ಪಿಳಿ ಪಿಳಿ ಮಾಡಿಕೊಂಡು ನೋಡುತ್ತಿದ್ದರು. ಅವರತ್ತ ದೃಷ್ಟಿ ಹಾಯಿಸಿದ ಜಾನಕಿಯವರು, ಯಾಕೆ ಹೀಗೆ ನೋಡ್ತಿದ್ದೀರಾ? ಏನಾಯಿತು ನಿಮಗೆಲ್ಲ? ಜಾನು ಡಾರ್ಲಿಂಗ್, ನೋಡು, ಇಲ್ಲಿ ಎಷ್ಟೊಂದು ಮಕ್ಕಳಿದ್ದಾರೆ ನಿನ್ನ ಕಣ್ಣ ಮುಂದೆ. ನಾವ್ಯಾರು ನಿಮ್ಮಿಬ್ಬರಿಗೆ ಕಾಣುತ್ತಿಲ್ಲವೇ? ಆಗ್ಲಿಂದ ನೀವಿಬ್ಬರೇ ಮಾತನಾಡುತ್ತಾ ಇರುವಿರಲ್ಲ, ನಮ್ಮ ಇರುವಿಕೆ ಇಲ್ಲದಂತೆ. ಅಪ್ಪು, ಅದರ ಬಗ್ಗೆ ಆಮೇಲೆ ಮಾತನಾಡುವ. ಈಗ ಎಲ್ಲರೂ ಹೊರಗಡೆ ಹೋಗೋಣ ಬನ್ನಿ, ಅಣ್ಣ ರೆಸ್ಟ್ ಮಾಡಲಿ ಎಂದು ಎಲ್ಲರನ್ನೂ ಹೊರಡಿಸಿ ಅವರ ಜೊತೆಯಲ್ಲಿಯೇ ಹೊರಗಡೆ ಬಂದರು. ಆರು, ಪುಟ್ಟ ಮಗಳೇ ಬಾ ಇಲ್ಲಿ ಎಂದು ಅವಳನ್ನು ಮಡಿಲಿಗೆಳೆದುಕೊಂಡರು. ಅವರ ಮಡಿಲಲ್ಲಿ ತಲೆ ಇಟ್ಟು ಅಳುತ್ತಿದ್ದಳು. ಎಲ್ಲರಿಗೂ ಅವಳನ್ನು ನೋಡಿ ಮರುಕ ಉಂಟಾಯಿತು. ಪುಟ್ಟ, ಅಳಬಾರ್ದು, ಸಮಾಧಾನ ಮಾಡ್ಕೋ, ಅಣ್ಣನಿಗೆ ಏನೂ ಆಗಲ್ಲ ಎಂದು ಅವಳ ತಲೆ ತಟ್ಟುತ್ತಾ ಮಲಗಿಸಿದರು. ವಿಷಯ ತಿಳಿದ ಸಂತೋಷ್ರವರು ಗೆಳೆಯನನ್ನು ನೋಡಲು ಅವಸರ ಸ್ವರದಿಂದ ಹಾಸ್ಪಿಟಲ್ನತ್ತ ಧಾವಿಸಿದರು. ಇಷ್ಟೊತ್ತು ನಡೆದಿದ್ದೆಲ್ಲವನ್ನು ಅಭಿ, ಅಂಜು ಅವರ ಬಳಿ ವರದಿ ಒಪ್ಪಿಸುವಂತೆ ಎಲ್ಲವನ್ನು ಒಂದೇ ಬಾರಿಗೆ ಹೇಳಿ ಮುಗಿಸಿದರು. ಮಡದಿಯನ್ನು ಅರಸುತ್ತಾ ಬಂದರು. ಜಾನು ಎಂದು ಅವರ ತಲೆಯನ್ನು ಸವರಿದರು. ರೀ, ನೀವು ಯಾವಾಗ ಬಂದ್ರಿ? ನಿಮಗೆ ಯಾರು ವಿಷಯ ಹೇಳಿದ್ದು ಎಂದರು. ರಾಘು ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ದ. ಆರಾಧನಾ ನಮ್ಮ ಗೆಳೆಯನ ಮಗಳ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ರೀ, ಸ್ವಲ್ಪ ಮೆಲ್ಲಗೆ ಮಾತಾಡಿ, ಮಗು ಮಲಗಿದೆ ಎಂದರು. ಎಲ್ಲರೂ ರಾತ್ರಿ ಅಲ್ಲಿಯೇ ಉಳಿದರು, ನಿದ್ರೆಗೂ ಮಲಗಲು ಅವಕಾಶ ನೀಡದಂತೆ. ಬೆಳಗ್ಗೆ ಡಾಕ್ಟರ್ ಇನ್ನು 2 ದಿನದಲ್ಲಿ ಡಿಸ್ಚಾರ್ಜ್ ಮಾಡುತ್ತೇವೆ ಎಂದರು. ಆರಾಧನಾ ಮುಖವೆಲ್ಲ ಬಾಡಿ ಹೋಗಿತ್ತು. ಅಭಿ, ಆದಿ ಎಲ್ಲರಿಗೂ ಮನೆಗೆ ಹೊರಡುವಂತೆ ಆದೇಶವಿಟ್ಟರು. ನಾನು ಎಲ್ಲಿಗೂ ಹೋಗುವುದಿಲ್ಲ ಆದಿ, ಅಪ್ಪನನ್ನು ಬಿಟ್ಟು. ಪುಟ್ಟ, ಹಠ ಮಾಡಬೇಡ, ಹೋಗು. ಇಲ್ಲ, ನಾ ಎಲ್ಲಿಗೆ ಹೋಗಲ್ಲ, ಇಲ್ಲೇ ಇರ್ತೀನಿ. ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾರು ನಿನಗೆ? ರೇಗಿದ ಅವಳ ಮೇಲೆ. ಅವನ ಮಾತಿಗೆ ಅಂಜುತ್ತಲೇ, ಮನೆಗೆ ಹೋದರೆ ಅಪ್ಪನೇ ನೆನಪಾಗ್ತಾರೆ ಆದಿ, ಒಬ್ಬಳೇ ಇರೋಕೆ ಭಯ ಆಗುತ್ತೆ. ಅವಳ ಭಯದ ಅರಿವಿತ್ತವನಿಗೆ. ಸಾರಿ ಕಣೋ ಪುಟ್ಟ, ನಾನು ನಮ್ಮನೆಗೆ ಹೋಗೋಕೆ ಹೇಳಿದ್ದು ಕಣೋ. ನಾನು ನಿನ್ನ ಮನೆಗೆ ಕರೆದುಕೊಂಡು ಹೋಗ್ತೀನಿ. ಅಪ್ಪ ಅಮ್ಮನಿಗೆ ವಿಷಯ ಹೇಳಿದೆ ಬರ್ತೀನಿ ಅಂದರು. ಆದರೆ ಅವಳ ಆಟ ನಿನಗೆ ಗೊತ್ತು ಅಲ್ವಾ? ನಾನಿಲ್ಲ ಅಂದ್ರೇ ರಂಪಾಟ ಮಾಡ್ತಾಳೆ. ಇನ್ನು ಅಪ್ಪ ಅಮ್ಮನೂ ಇಲ್ಲ ಅಂದರೆ ಇನ್ನೂ ಕೂಗಾಡ್ತಾಳೆ ಅಂತ ಬರಬೇಡಿ ಅಂದೆ. ನಾನೇ ಬರ್ತೀನಿ ಆರುನ ನಿನ್ನೊಟ್ಟಿಗೆ ಕರೆದುಕೊಂಡು ಅಂತ ಹೇಳಿದ್ದೇನೆ. ನಡೆ ಹೋಗೋಣ. ಆದಿ, 1 ನಿಮಿಷ, ನಾ ಹೇಳೋದನ್ನು ಕೇಳ್ತೀಯಾ? ಹೇಳಿ ಅಮ್ಮ, ಏನು ವಿಷಯ? ನಿಮ್ಮನೆಗೆ ಹೋದ್ರು ಅವಳಿಗೆ ಅವರ ಅಪ್ಪನ ನೆನಪು ಹಾಗೆ ಆಗುತ್ತೆ. ನಿಮ್ಮ ಮನೆಯಲ್ಲೂ ಏನು ಎತ್ತ ಅಂತ ಸಹಜವಾಗಿ ಕೇಳ್ತಾರೆ. ಅದು ಮತ್ತೆ ಅವಳಿಗೆ ನೋವನ್ನು ಕೊಡುತ್ತೆ. ನೀನೇನು ತಿಳಿದುಕೊಳ್ಳೋದಿಲ್ಲ ಅಂದರೆ ಆರಾಧನನ ನಾನು ನಮ್ಮ ಮನೆಗೆ ಕರೆದುಕೊಂಡು ಹೋಗ್ತೀನಿ. ಅವಳು ಸ್ವಲ್ಪ ಸುಧಾರಿಸಿಕೊಳ್ತಾಳೆ. ಜೊತೆಗೆ ಅಂಜು, ನಾನು ಎಲ್ಲರೂ ಅವಳ ಜೊತೆಯಲ್ಲೇ ಇರ್ತೇವೆ. ಅವನಿಗೂ ಅವರ ಮಾತು ಸರಿ ಎನಿಸಿ ಅವಳನ್ನು ಕಳುಹಿಸಿಕೊಡಲು ಒಪ್ಪಿದನು. ಅವಳಿಗೆ ಹೋಗಲು ಇಷ್ಟವಿರಲಿಲ್ಲ. ಒಮ್ಮೆ ಆದಿಮುಖ ನೋಡಿದಳು. ಅವನು ಹೋಗು ಎಂದು ಸನ್ನೆ ಮಾಡಿದ್ದನು. ಅಭಿ ಎಲ್ಲರನ್ನು ಮನೆಗೆ ಬಿಟ್ಟು ಬರಲು ಹೋದನು. ಆಸ್ಪತ್ರೆಯಲ್ಲಿ ರಾಘು, ಆದಿ ಮಾತ್ರ ಇದ್ದರು. 2 ದಿನಗಳ ಆಸ್ಪತ್ರೆಯ ವಾಸ ಮುಗಿಸಿದವರನ್ನು ರಾಘು ನೇರವಾಗಿ ತನ್ನ ಮನೆಗೆ ಕರೆದುಕೊಂಡು ಬಂದನು. ಸುಲೋಚನಾ ಮತ್ತೆ ಅವರ ವರಸೆಯನ್ನು ತೆಗೆದರು. ಆದರೂ ಅವರ ಮಾತಿಗೆ ತಲೆ ಕೊಡದೆ ಇಬ್ಬರನ್ನು ಚೆನ್ನಾಗಿಯೇ ಉಪಚರಿಸಿದರು. 1-2 ದಿನ ಅಲ್ಲಿದ್ದು ನಂತರ ತಮ್ಮ ಮನೆಗೆ ಹೋದರು. ದಿನಗಳು ರೂಳುತ್ತಿದ್ದವು. ಮದುವೆಗೆ ಕೇವಲ 1 ತಿಂಗಳು ಮಾತ್ರ ಇತ್ತು. ಆರಾಧನಾ ಆಗಿದ್ದ ಅನಾಹುತದಿಂದ ಹೊರಬಂದು ಸ್ವಲ್ಪ ಮಟ್ಟಿಗೆ ಗೆಲುವಿನಿಂದ ಇದ್ದಳು. ಇತ್ತ ಸುಲೋಚನಾಳ ತಲೆಯಲ್ಲಿ ಏನೇನೋ ಐಡಿಯಾಗಳು ಓಡುತ್ತಿದ್ದವು. ಜಾನಕಿ, ಸಂತೋಷ್ರವರು ಒಬ್ಬರಿಗೊಬ್ಬರಿಗೆ ಗೊತ್ತಿಲ್ಲದಂತೆಯೇ ಈ ಮದುವೆ ಹೇಗೆ ನಿಲ್ಲಿಸಬಹುದು ಎಂದು ಆಲೋಚಿಸುತ್ತಿದ್ದರು. ಇದರ ಮಧ್ಯೆ ಅಂಜು, ಅಭಿ ಹನಿಯನ್ನು ಹುಡುಕುವಲ್ಲಿ ಸೋತು ಹೋಗಿದ್ದರು. ಎಷ್ಟು ಪ್ರಯತ್ನ ಪಟ್ಟರೂ ಅವಳನ್ನು ಕರೆ ತರುವಲ್ಲಿ ವಿಫಲರಾಗಿದ್ದರು. ಆದರೆ ಇದರ ಮಧ್ಯೆ ಮೌನವಾಗಿ ಉಳಿದಿದ್ದು ಮಾತ್ರ ಆರು, ಆದಿ ಹಾಗೂ ನವೀನ್. ಮುಂಬೈಗೆ ಹೇಳಿದ್ದ ಆರ್ಡರನ್ನು ಕೊಡಬೇಕೆಂದುಕೊಂಡು ರಾಘು ಸಹ ಹೊಸ ಹೊಸ ಶೈಲಿಯ ಡಿಸೈನ್ಗಳನ್ನು ರೆಡಿ ಮಾಡಿಸುತ್ತಿದ್ದರು. ಆರಾಧನಾ ಹಾಗೂ ಆದಿತ್ಯ ಜೊತೆಗೂಡಿ. ಮುಂಬೈ ಹೆಸರು ಕೇಳಿದಾಗಲೆಲ್ಲ ಇಬ್ಬರು ಬೆಚ್ಚಿ ಬೀಳುತ್ತಿದ್ದರು. ಒಂದು ಕಾಲದಲ್ಲಿ ಎಲ್ಲರೂ ಇವರನ್ನು ನೋಡಿ ಭಯ ಬೀಳುತ್ತಿದ್ದರು. ಆದರೆ ಇಂದು ಎಲ್ಲವೂ ಬದಲಾಗಿ ಹೋಗಿತ್ತು. ಸದ್ಯಕ್ಕೆ ನಾವೇ ಆರ್ಡರನ್ನು ತಲುಪಿಸಬೇಕು. ಭೂಪತಿ ಅವರು ಮುಂದಿನ ಎಲೆಕ್ಷನ್ಗೆ ನಿಲ್ಲುತ್ತಿರುವುದರಿಂದ ರಾಜಕಾರಣದಲ್ಲಿ ಬ್ಯುಸಿಯಾಗಿರುವ ಕಾರಣ ಅವರ ಭೇಟಿ ಅಸಾಧ್ಯವೆಂದು ರಾಘು ಹೇಳಿದನು. ಭೂಪತಿ ತಮ್ಮೆದುರಿಗೆ ಬರುವುದಿಲ್ಲವೆಂದುಕೊಂಡು ತಿಳಿದ ಆದಿ ಆರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಸಂಜೆ ಆದಿ ಆರು ಭೇಟಿ ನವೀನ್ ಮನೆಯಲ್ಲಿ. ಏಳು ಆರು, ಏನು ಮಾಡಬೇಕು ಅಂದುಕೊಂಡಿದ್ದೀಯಾ? ಮದುವೆಗೆ ಕೇವಲ 1 ತಿಂಗಳಷ್ಟೇ ಬಾಕಿ ಇರುವುದು. ಅಷ್ಟರಲ್ಲಿ ನಾವು ಅಂದುಕೊಂಡಂತೆ ಮದುವೆ ನಿಲ್ಲಿಸಲು ಸಾಧ್ಯವಾ? ನನಗೇನೋ ಅಸಾಧ್ಯವಾದದ್ದು ಎಂದನಿಸುತ್ತದೆ. ಹೋಪ್ಸ್ ಕಳೆದುಕೊಳ್ಳುವುದು ಬೇಡ ನವೀನ್. ವಧುವನ್ನು
ಮಂಟಪಕ್ಕೆ ಕರೆ ತರುವವರೆಗೂ ನಮಗೆ ಸಾಕಷ್ಟು ಸಮಯವಿದೆ. ಅಲ್ಲಿಯವರೆಗೂ ಏನು ಮಾಡುವುದು? ಮದುವೆಯ ಇಂದಿನ ರಾತ್ರಿ ಅವಳನ್ನು ಕಿಡ್ನಾಪ್ ಮಾಡುವುದು ಸರಿ ಎಂದು ನನಗನಿಸುತ್ತಿದೆ ಪುಟ. ತಡ ಮಾಡಿದಷ್ಟು ನಮ್ಮ ಪ್ರಯತ್ನಗಳೇ ವಿಫಲಗೊಳ್ಳುವುದು ಪುಟ. ಇಲ್ಲ ಆದಿ, ಹಾಗಾಗಲು ಸಾಧ್ಯವೇ ಇಲ್ಲ. ಅವಳನ್ನು ಕಿಡ್ನಾಪ್ ಮಾಡಿ 1 ತಿಂಗಳ ನಂತರ ಅವಳಿಗೆ ಮುಕ್ತಿ ಕೊಡಿ. ಅಲ್ಲಿಯವರೆಗೂ ಅವಳನ್ನು ಕಳುಹಿಸಿಕೊಡದು ಎಂದಳು. ಆರು, 1 ತಿಂಗಳು ಅವಳನ್ನು ಇಟ್ಟುಕೊಂಡು ನಾವು ಮಾಡುವುದಾದರೂ ಏನಿದೆ? ಸೊಕ್ಕಿನ ಕೋಳಿ ಅವಳು. ಅವಳನ್ನು ಕಿಡ್ನಾಪ್ ಮಾಡಿದರೆ ಸದ್ಯಕ್ಕೆ ಮದುವೆ ನಿಲ್ಲುತ್ತದೆಯೇ ಹೊರತು ಮುಂದೆ ಅವರ ಮದುವೆ ಆಗಲ್ಲ ಅಂತ ಗ್ಯಾರಂಟಿ ಏನೂ ಇಲ್ಲ ಅಲ್ವಾ? ನೀವಿಬ್ಬರು ಹೇಳುವುದು ಸರಿಯಾಗಿದೆ. ಅವಳಿಗೆ ಬೇರೆ ಏನಾದರೂ ವ್ಯವಸ್ಥೆ ಮಾಡೋಣ. ಮದುವೆ ನಿಂತಿದ್ದರಿಂದ ಅವರ ಮನೆಯವರ ಸ್ಥಿತಿ ಹೇಗಿದೆ ಎಂಬುದನ್ನು ತಿಳಿದುಕೊಂಡ ನಂತರ ನೀವಿಬ್ಬರು ಅವಳನ್ನು ಕಿಡ್ನಾಪ್ ಮಾಡೋದು ಬೇಡ. ನಮ್ಮ ಕಡೆಯವರಿಗೆ ಹೇಳಿ ಅವರೇ ಅವಳನ್ನು ನೋಡಿಕೊಳ್ಳುತ್ತಾರೆ. ಆದರೆ ನಾವೆಲ್ಲರೂ ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾರಿಗೂ ನಮ್ಮ ಮೇಲೆ ಅನುಮಾನ ಬರೋ ಥರ ನಡೆದುಕೊಳ್ಳೋದು ಬೇಡ. ಒಟ್ಟಿಗೆ ಇಬ್ಬರು ಅವಳ ಮಾತಿಗೆ ಸರಿ ಎಂದು ಸಮ್ಮತಿಸಿದರು. ಮದುವೆಗೆ ತಯಾರಿ ನಡೆಯುತ್ತಿದ್ದವು. ಬಂಧು ಮಿತ್ರರಿಗೆಲ್ಲರಿಗೂ ಈಗಾಗಲೇ ಆಮಂತ್ರಣ ಪತ್ರಿಕೆ ದೊರಕಿತ್ತು. ಇದೇ ಖುಷಿಯಲ್ಲಿ ನೇತ್ರ ಆರಾಮವಾಗಿ ತಿಂದುಂಡು ಓಡಾಡಿಕೊಂಡಿದ್ದಳು. ಮುಂದಿರೋ ಅಪಾಯದ ಬಗ್ಗೆ ಅರಿವಿಲ್ಲದೆ ಅವಳ ನೆಮ್ಮದಿಯನ್ನು ಕಸಿದುಕೊಳ್ಳಲು ಆ ರಾತ್ರಿ ಅವಳಿಗೊಂದು ಕರೆ ಬಂದಿತ್ತು. ಹಲೋ, ಯಾರಿದು? ಯಾರು ಅಂತ ಗೊತ್ತಾಗ್ಲಿಲ್ವಾ ಚಿನ್ನ? ಇಷ್ಟು ಬೇಗ ನನ್ನ ಮರೆತು ಬಿಟ್ಯಾ? ಅಟ್ಲೀಸ್ಟ್ ನನ್ನ ವಾಯ್ಸಾದ್ರೂ ನೆನಪಲ್ಲಿ ಇಟ್ಕೊಂಡಿರ್ತೀಯಾ ಅಂದುಕೊಂಡಿದ್ದೆ. ಇಷ್ಟು ಬೇಗ ಮರೆತು ಬಿಟ್ಟ? ಅತ್ತಲಿಂದ ಬಂದ ಧ್ವನಿಗೆ ಮಾತೆ ಬಾರದೆ ತರ ನಡುಗುತ್ತಿದ್ದಳು. ನೀನು ಯಾಕೆ ಕಾಲ್ ಮಾಡಿದೆ ಇಷ್ಟೊತ್ತಲಿ ಎಂದಳು. ನೀನು ಮಾಡ್ತಿರೋ ಗರಂದಾರಿ ಕೆಲಸಕ್ಕೆ ನಿನ್ನ ಎದುರುಗಡೆಯಲ್ಲಿಯೇ ಬರಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಇಷ್ಟು ಬೇಗ ಬಂದು ನಿನ್ನ ಖುಷಿನ ಹಾಳಾಗಬಾರದು ಅಂತ ಇದ್ದೆ ಎಂದರು ವ್ಯಂಗ್ಯವಾಗಿ ನಕ್ಕು. ನಾನು ಹೇಳಿದ್ದೇನು? ನೀನು ಮಾಡ್ತಿರೋದೇನು? ಮದುವೆ ಆಗಲ್ಲ. ಈ ಆಸ್ತಿ ಕೇವಲ ನಮಗಾಗಿ. ಆ ರಾಘವನ ಮನೆಯವರನ್ನು ಬೀದಿಗೆ ತರ್ತೀನಿ. ಜೊತೆಗೆ ನಮ್ಮ ಅಪ್ಪ ಅಮ್ಮನ ಹೊರಗೆ ಹಾಕಿ ನಾವಿಬ್ಬರು ಫಾರಿನ್ಗೆ ಹೋಗಿ ಸೆಟಲ್ ಆಗೋಣ ಅಂತ ಹೇಳಿ ಈಗ ಅವನ ಜೊತೆ ಮದುವೆ ಆಗಿ ಲೈಫಲ್ಲಿ ಸೆಟಲ್ ಆಗಬೇಕು ಅಂದುಕೊಂಡಿದ್ದೀಯಾ? ನಿನ್ನ ಬಿಡಲ ಕಣೆ ನಾನು. ನನ್ನ ಬಗ್ಗೆ ಗೊತ್ತಿದ್ದು ಇಂಥ ಕೆಲಸಕ್ಕೆ ಕೈ ಹಾಕಿದ್ದೀಯಾ ಎಂದರೆ ನಿನ್ನ ಧೈರ್ಯವನ್ನು ಮೆಚ್ಚಲೇಬೇಕು. ಅದೇಗೆ ಈ ಮದುವೆ ಆಗ್ತೀಯ ಅಂತ ನಾನು ನೋಡೇ ಬಿಡ್ತೀನಿ. ನೋಡು, ನೀನು ಅಂದುಕೊಂಡಿರೋ ಥರ ಏನಿಲ್ಲ. ಈ ಮದುವೆ ಒಂದು ನಾಟಕ ಅಷ್ಟೆ. ನನಗೆ ಅವನ ಪ್ರೀತಿ ಇದ್ದಿದ್ದೇನೋ ನಿಜ. ಆದರೆ ಈಗ ಅವನ ಮೇಲೆ ಪ್ರೀತಿ ಬದಲು ದ್ವೇಷನೇ ತುಂಬಿಕೊಂಡಿದೆ. ನಿಜಾನಾ? ನಿನ್ನ ಮಾತನ್ನು ನಾನು ನಂಬಬಹುದಾ? ನಿನ್ನ ಮೇಲೆ ಪ್ರಾಣ ಇಟ್ಟುಕೊಂಡಿದ್ದೇನೆ ನಾನು. ನಿನ್ನ ಸೌಂದರ್ಯ ನನ್ನ ಹುಚ್ಚನಾಗಿ ಸೆಳೆಯುತ್ತೆ. ನನ್ನ ಆಸ್ತಿ ಆ ರಾಘುನ ಆಸ್ತಿಯೆಲ್ಲ ಸೇರಿದರೆ ನಾವು ಸಾಯೋವರೆಗೂ ನೆಮ್ಮದಿಯಿಂದ ಇರಬಹುದು. ಏನಂತೀಯ ಸ್ವೀಟಿ? ನನ್ನ ಪ್ಲ್ಯಾನ್ ಕೂಡ ಇದೆ ಡಿಯರ್. ಯು ಡೋಂಟ್ ವರಿ. ನಾನು ನಿನಗೆ ಕಾಲ್ ಮಾಡೋವರೆಗೂ ಪುನಃ ಈ ನಂಬರ್ಗೆ ಕಾಲ್ ಮಾಡಬೇಡ. ಗಾಟ್ ಇಟ್? ಬಾಯ್, ಗುಡ್ ನೈಟ್ ಎಂದು ಫೋನ್ ಇಟ್ಟಳು. ಮೊದಲು ಈ ನಂಬರನ್ನು ಚೇಂಜ್ ಮಾಡಬೇಕು. ಈ ಹೀಡಿಯಟ್ನ ನಾನು ಮದುವೆ ಆಗೋದಾ? ನೆವರ್, ಚಾನ್ಸೇ ಇಲ್ಲ. ನನಗೆ ಆಸ್ತಿ ಜೊತೆ ನಿನ್ನ ಆಸ್ತಿಯೂ ಬೇಕು. ಅಲ್ಲಿಯವರೆಗೂ ಹಾರಾಡ್ತಿರು. ಆಮೇಲೆ ನಿನ್ನ ಡೈರೆಕ್ಟಾಗಿ ಮೇಲೆ ಕಳಿಸ್ತೀನಿ, ನೋಡ್ತಿರು ಎಂದುಕೊಂಡು ಅವಳು ಮಲಗಿದರೆ, ನಿನ್ನನ್ನು ನೀನೇನು ಸುಂದರಿ ಅಂದುಕೊಂಡಿದ್ಯಾ? ನಿನ್ನಂಥವರನ್ನೇ ಎಷ್ಟು ಹುಡುಗಿರನ್ನ ನೋಡಿಲ್ಲ. ನನಗೆ ನಿನಗಿಂತ ಆಸ್ತಿನೇ ಮುಖ್ಯ. ನಿನ್ನ ಮದುವೆ ಆಗಿ ನರಕ ತೋರಿಸ್ತೀನಿ ಕಡೆ. ಅವನನ್ನು ಬಿಟ್ಟರೆ ನಾನು, ನನ್ನ ಬಿಟ್ಟರೆ ಅವನು ಅಂತ ತಿರುಗಾಡ್ತಿದ್ಯಾ? ಥೂ, ನಿನ್ನ ಜನ್ಮಕ್ಕೆ. ನಿನ್ನ ನನ್ನ ಬಲೆಗೆ ಬೀಳಿಸಿದ್ದಾಗಿದೆ. ನಿನ್ನ ಬೀದಿಗೆ ತರೋ ಹಾಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಬದಲಾಯಿಸಿಕೊಳ್ಳುತ್ತೇನೆ. ನೋಡ್ತಾ ಇರು ಸ್ವೀಟಿ ಎಂದು ನಗುತ್ತಿದ್ದೆನು. ಆರಾಧನಾ ಹಾಗೂ ಆದಿತ್ಯರವರಿಗೂ ಆಮಂತ್ರಣ ಪತ್ರಿಕೆ ತಲುಪಿತ್ತು. ಖುದ್ದಾಗಿ ಜಾನಕಿ ಹಾಗೂ ಸಂತೋಷ್ರವರೇ ಆರಾಧನಾ ಹಾಗೂ ಅಶ್ವಥ್ರವರನ್ನು ಆಹ್ವಾನಿಸಿದ್ದರು. ಅಭಿಯ ರೂಮ್ಗೆ ಬಂದ ಅಂಜು ಅವನನ್ನು ಎಬ್ಬಿಸಿದಳು. ಅಭಿ, ಎದ್ದೇಳು. ನಿನ್ನ ಹತ್ತಿರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕೆಂದಳು. ಮುದ್ದು, ಪ್ಲೀಸ್ ಮಲಗೋಕೆ ಬಿಡು. 1 ತಿಂಗಳಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ. ಏನೇ ಇದ್ದರೂ ಬೆಳಗ್ಗೆ ಮಾತಾಡೋಣ. ಅಭಿ, ನಾನು ದೊಡ್ಡಮ್ಮನ ಬಗ್ಗೆ ಮಾತನಾಡಬೇಕು ಎಂದಳು. ಏನು? ಅಮ್ಮನ ಬಗ್ಗೆ? ಕುಳಿತು ಅವರ ಬಗ್ಗೆ ಮಾತಾಡೋದು ಏನಿದೆ ಎಂದನು ತಲೆ ಕೆರೆದುಕೊಂಡು. ಅದು ಅಭಿ, ದೊಡ್ಡಿ ಯಾಕೆ ತುಂಬ ಹೆದರಿದ್ದರು ಅಂತ ದೇವಸ್ಥಾನಕ್ಕೆ ಕರೆದುಕೊಂಡು ಹೋದರೆ ಅಲ್ಲಿ ಅಂಕಲ್ಗೆ ಆಕ್ಸಿಡೆಂಟ್ ಆಯಿತು. ಅನಿನ ಹುಡ್ಕೋದರಲ್ಲಿ ಗಮನ ಹರಿಸಿದ್ವಿ. ಇದರ ಬಗ್ಗೆ ನೆನಪೇ ಆಗಲಿಲ್ಲ ನೋಡು ಎಂದಳು. ಇಷ್ಟೊತ್ತಲ್ಲಿ ಎಲ್ಲರೂ ಮಲಗಿರುತ್ತಾರೆ ಮುದ್ದು. ಅಮ್ಮನ ರೂಮ್ಗೆ ಹೋಗೋದು ತಪ್ಪಾಗುತ್ತೆ. ಬಾ, ಬೆಳಗ್ಗೆ ಮಾತಾಡೋಣ. ಈಗ ಬಾ, ಮಲಗು ಎಂದು ಅವಳನ್ನು ತೋಳ ತೆಕ್ಕಿಗೆ ಎಳೆದುಕೊಂಡನು. ನಾನು ನನ್ನ ರೂಮಲ್ಲಿ ಮಲಗಿಕೊಳ್ಳುತ್ತೇನೆ ಬಿಡು ನೀನೀಗ ಎಂದಳು. ಸರಿ, ನಾನು ಈಗ ಬಿಡ್ತೇನೆ ಅಂದರೆ ಒಂದು ಪಪ್ಪಿ ಕೊಟ್ಟು ಹೋಗು ಎಂದನು. ಸರಿಯಾಯಿತು ಎಂದು ಅವನ 2 ಕೆನ್ನೆಗೆ ಮುತ್ತಿಟ್ಟಳು. ನಾನು ಹೇಳಿದ್ದು ಕೆನ್ನೆಗಲ್ಲ, ಇಲ್ಲಿಗೆ ಎಂದು ಅವನ ತುಟಿಯನ್ನು ಸವರಿದನು. ನಾನು ಕೊಡಲ್ಲ, ಹೋಗೋ. ಸರಿ, ನೀನು ಕೊಡಬೇಡ, ನಾನೇ ಕೊಡ್ತೀನಿ ಎಂದವನೇ ಅವಳ ಹತ್ತಿರ ಬಾಗಿದನು. ಕಣ್ಮುಚ್ಚಿಕೊಂಡಳು. ಅವಳನ್ನು ನೋಡುತ್ತಾ ಹಾಗೆ ನಿಂತು ಬಿಟ್ಟನು. ಮೆಲ್ಲಗೆ ತೆರೆದಳು. ಅವಳ ರೀತಿಗೆ ನಕ್ಕು ಅವಳ ಹಣೆಗೆ ಮುತ್ತಿಟ್ಟು, ಹೋಗು, ಅವಳನ್ನು
ರೂಮಿನವರೆಗೂ ಬಿಟ್ಟು ಬಂದನು. ಮದುವೆಗೆ ಉಳಿದಿದ್ದು ಕೇವಲ 3 ದಿನಗಳಷ್ಟೇ. ಸುಲೋಚನ ದಂಪತಿ ನೇತ್ರಾಳನ್ನು ಹೊರತುಪಡಿಸಿ ಇನ್ನೆಲ್ಲರೂ ಯಾವುದೋ ಶೋಕಸಾಗರದಲ್ಲಿರುವಂತೆ ಭಾಸವಾಗುತ್ತಿತ್ತು. ಮನೆಯಲ್ಲಿ ಇವರದೇ ಕಾರುಬಾರು. ಇನ್ನೊಂದು ಜೋಡಿಯಾದ ಅಭಿ ಅಂಜುಗೂ ಮದುವೆಯ ಸಂಭ್ರಮವಿರಲಿಲ್ಲ. ಅವರ ತಲೆಯಲ್ಲಿ ಇದ್ದಿದ್ದು ಮದುವೆಯನ್ನು ನಿಲ್ಲಿಸುವ ಬಗ್ಗೆ ಅಷ್ಟೆ. ಮದುವೆಗೆ ಆಹ್ವಾನವಿದ್ದಿದ್ದರಿಂದ ಆರಾಧನಾ 3 ದಿನ ಮುಂಚಿತವಾಗಿಯೇ ಬಂದಿದ್ದಳು. ಆರಾಧನೆ ಯಾವಾಗ ಬಂದೆ ಪುಟ್ಟ? ಅಣ್ಣ ಬರಲಿಲ್ವಾ? ಆದಿ ಎಲ್ಲಮ್ಮ ಎಂದರು ಗೌರಮ್ಮ ಅವರು. ಇಲ್ಲ ಆಂಟಿ, ಅಪ್ಪ ಮತ್ತೆ ಆದಿ ಮದುವೆ ಇಂದಿನ ದಿನ ಬರ್ತಾರೆ. ಮನೇಲಿ ಯಾರೂ ಕಾಣ್ತಿಲ್ಲ. ಎಲ್ಲ ಬ್ಯುಸಿನಾ ಆಂಟಿ ಮದುವೆ ಕೆಲಸದಲ್ಲಿ? ಪುಟ್ಟ, ಮದುವೆ ಅಂದ ಮೇಲೆ ಓಡಾಟಗಳು ಇದ್ದೇ ಇರುತ್ತವಲ್ಲ. ಅಮ್ಮವರು ಮೇಲ್ಗಡೆ ರೂಮ್ನಲ್ಲಿ ಇದ್ದಾರೆ. ರಾಘು ಅಭಿ ಆಫೀಸ್ಗೆ ಹೋಗಿದ್ದಾರೆ. ನಿನಗೆ ಗೊತ್ತಿಲ್ವಾ? ಅಯ್ಯೋ ಇಲ್ಲ ಆಂಟಿ, ನಾನು 1 ವಾರ ರಜೆಯಲ್ಲಿ ಇದ್ದೀನಿ. ಹಾಗಾಗಿ ನನಗೆ ಗೊತ್ತಾಗಲಿಲ್ಲ. ಮದುವೆ ಇನ್ನೆರಡು ದಿನದಲ್ಲಿ ಇಟ್ಕೊಂಡು ಇವರಿಬ್ಬರು ಆಫೀಸ್ಗೆ ಯಾಕೆ ಹೋದರು? ಗೊತ್ತಿಲ್ಲ ಪುಟ್ಟ. ನೇತ್ರ ಎಂಥದ್ದೋ ಪಾರ್ಟಿ ಅಂತೆ, ಫ್ರೆಂಡ್ಸ್ಗೆ ಕೊಡಬೇಕು ಅಂತ ಈಗ ಹೋಗಿದ್ದಾಳೆ. ಅದೇನು ಹುಡುಗಿನೋ, ಯಾರಾದರೂ ಮದುವೆ ಇಟ್ಕೊಂಡು ಹೊರಗಡೆ ಹೋಗ್ತಾರಾ? ನಾ ಹಿಂಗೆ ಹೇಳಿದ್ದಕ್ಕೆ ಯಾರಿಗೂ ಹೇಳಬೇಡಿ ಅಮ್ಮ ಅಂತ ಹೇಳಿ ಹೋಗಿದ್ದಾಳೆ. ಸರಿ ಅಮ್ಮ, ಹೋಗಲಿ ಬಿಡಿ. ನಾನು ಜಾನು ಅಮ್ಮನ ಮಾತನಾಡಿಸಿಕೊಂಡು ಬರ್ತೀನಿ ಎಂದು ಅವರ ರೂಮಿನ ಕಡೆ ಧಾವಿಸಿದಳು. ಅವರ ರೂಮಿನ ಹತ್ತಿರ ಬಂದು ಬಾಗಿಲ ಬಳಿ ನಿಂತು ಅಮ್ಮ ಎಂದು ಕೂಗಿದ್ದಳು. ಅರೆ ಪುಟ್ಟ, ಯಾವಾಗ ಬಂದಿಯೋ? ಹೇಗಿದ್ದೀಯಾ? ಒಳಗೆ ಬಾ ಮಗಳೇ. ಅಲ್ಲಿ ಯಾಕೆ ನಿಂತುಕೊಂಡಿದ್ದೀಯಾ? ನಾ ಇವಾಗ ಬಂದೆ ಅಮ್ಮ. ನೀವೇನು ಮಾಡ್ತಾ ಇದ್ದೀರಿ? ಮದುವೆ ಬೇಕಾದ ತಯಾರಿ ಮಾಡಿಕೊಳ್ಳುತ್ತಿದ್ದೆ ಪುಟ್ಟ. ಈ ಹುಡುಗರಿಗೆ ಮದುವೆ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ಶಾಸ್ತ್ರ ಸಂಪ್ರದಾಯಗಳೇ ಬೇಕಿಲ್ಲ. ತಾಳಿ ಕಟ್ಟಿಸಿಕೊಂಡರೆ ಸಾಕು. ಮದುವೆ ಮುಗಿದ ಹಾಗೆ. ಈ ಶಾಸ್ತ್ರ ಸಂಪ್ರದಾಯ ಯಾರಿಗೂ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾನು ಮತ್ತೆ ಅಂಜು ಅಮ್ಮನೇ ಮುಂದೆ ನಿಂತು ಬೇಕಾದ ತಯಾರಿ ಮಾಡಿಕೊಳ್ಳುತ್ತಿದ್ದೇವೆ. ನೀ ಸ್ವಲ್ಪ ರೆಸ್ಟ್ ಮಾಡು ಪುಟ್ಟ. ನಾಳೆ ಚಪ್ಪರದ ಪೂಜೆ ಇದೆ. ಅಂದ ಹಾಗೆ ಅಣ್ಣ ಆದಿತ್ಯ ಬರಲೇ ಇಲ್ಲ ನೋಡು. ನಿನ್ನ ಜೊತೆ ಮದುವೆ ಇಂದಿನ ದಿನವಾದರೂ ಬರ್ತಾರೆ ಅಲ್ವಾ? ಹೌದು ಅಮ್ಮ, ಬರ್ತಾರೆ. ನನಗೆ ಸುಮ್ಮನೆ ಕುಳಿತುಕೊಳ್ಳೋಕೆ ಇಷ್ಟ ಇಲ್ಲ. ಏನಾದರೂ ಕೆಲಸ ಮಾಡ್ತೇನೆ ಎನ್ನುವಷ್ಟರಲ್ಲಿ ಅಂಜು ಬಂದಳು. ಅರೆ ಆರು, ಯಾವಾಗ ಬಂದೆ? ಈಗ ಸ್ವಲ್ಪ ಹೊತ್ತಾಯಿತು ಅಂಜು. ಸರಿ ಬಾ, ನನ್ನ ಜೊತೆ ನಿನ್ನ ಹತ್ರ ಮಾತಾಡೋದು ತುಂಬ ಇದೆ. ಫ್ರೆಶ್ ಅಪ್ ಆಗಿ ಊಟದ ಸಮಯಕ್ಕೆ ಅಂಜು ಜೊತೆ ಬಂದಳು. ಅವಳನ್ನು ನೋಡಿ ಅಭಿ ಸಂತೋಷ್ರವರು ಕಣ್ಣರಳಿಸಿದರು. ಅವರಿಗೂ ಆರಾಧನಳನ್ನು ಕಂಡರೆ ಎಂಥದ್ದೋ ಮಮತೆ, ಹೆಚ್ಚಾಗಿ ತಂಗಿಯಂತಿದ್ದ ಗೌರಿಯ ಮಗಳು ಎಂಬ ಅಕ್ಕರೆ. ರಾಘು ಬೇಗ ಊಟ ಮುಗಿಸಿ ಹೊರಟನು. ಆರಾಧನಾನ ಕಂಡರೂ ಕಾಣದಂತೆ. ಎಲ್ಲರೂ ಊಟ ಮುಗಿಸಿ ನಿದ್ರಿಸಲು ಹೋದರೆ ರಾಘು ಮನಸ್ಸು ಹಗುರವಾಗುವವರೆಗೂ ಹತ್ತು ದಿಂಬನ್ನು ತೋಯಿಸಿದನು. ನಿದ್ರಾದೇವಿ ನಿಧಾನವಾಗಿ ಅವನನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಳು. ಜಾನಕಿಯವರು ಇನ್ನೇನು ಮಲಗಲು ಹೊರಡುವ ಸಮಯಕ್ಕೆ ಅಂಜು ಬಂದು ಅವರಿಗೆ ಮಾತನಾಡಲು ಅವಕಾಶ ನೀಡದೆ ಟೆರೆಸ್ ಮೇಲೆ ಕರೆದುಕೊಂಡು ಬಂದಳು. ಅರೆ ಪುಟ್ಟ, ಯಾಕೆ ಹೀಗೆ ಕರೆದುಕೊಂಡು ಬಂದೆ? ನಾನಲ್ಲ, ನಿಮ್ಮ ಜೊತೆ ಮಾತನಾಡಬೇಕೆಂದು ಹೇಳಿದ್ದು ಅಭಿ ಎಂದು ಅವರ ಹಿಂದೆ ಇದ್ದ ಅಭಿಯ ಕೈ ತೋರಿಸಿ ನುಡಿದಳು. ನೀವಿಬ್ಬರು ಇಲ್ಲಿ ಏನು ಮಾಡುತ್ತಿದ್ದೀರಾ? ನಿದ್ರೆ ಬರಲಿಲ್ವಾ? ಹೋಗಿ ಟೈಮ್ ಆಯಿತು, ಮಲಗಿ ಎಂದು ಹೇಳಿ ಹೊರಡುವಾಗ ಅಭಿ ಅವರ ಕೈ ಹಿಡಿದು, ಅಮ್ಮ, ನಾವು ನಿಮ್ಮ ಹತ್ತಿರ ಏನೋ ಮಾತನಾಡಬೇಕು ಎಂದನು. ಮಾತನಾಡೋದು ಏನೇ ಇದ್ದರೂ ಬೆಳಗ್ಗೆ ಮಾತಾಡೋಣ, ಈಗ ನಡೆಯಿರಿ. ನೀವು ನಿದ್ದೆಗೆಡಬೇಡಿ. ಅಮ್ಮ, ನಾವು ಈಗಲೇ ಮಾತನಾಡಬೇಕು. ಅವತ್ತು ಮನೆಯಲ್ಲಿ ಏನಾಯಿತು ಹೇಳಿ. ಯಾಕೆ ನೀವು ತುಂಬ ಹೆದರಿಕೊಂಡಿದ್ದು ಹೇಳಿ. ನನಗೆ ಸತ್ಯ ಈಗಲೇ ಗೊತ್ತಾಗಬೇಕು ಎಂದನು. ಇಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಏನೇನೋ ನಡೆಯುತ್ತಿದೆ. ಅಂಕಲ್ ಸಹ ನೇತ್ರಾನೇ ಯಾಕೆ ಈ ಮನೆ ಸೊಸೆಯಾಗಬೇಕು ಅಂತ ಇಷ್ಟಪಡುತ್ತಿದ್ದಾರೆ. ಅವಳು ಈ ಮನೆಗೆ ತಕ್ಕ ಸೊಸೆ ಅಂತ ನಿಮಗೆ ಅನಿಸುತ್ತಾ? ಇದೇ ಸರಿಯಾದ ಸಮಯ ನಿಜ ಹೇಳಲು ಎಂದುಕೊಂಡ ಜಾನಕಿಯವರು ಎಲ್ಲವನ್ನು ಹೇಳಲು ತೀರ್ಮಾನಿಸಿದರು. ನೇತ್ರ ಎಂದಿಗೂ ಈ ಮನೆಗೆ ತಕ್ಕ ಸೊಸೆಯಲ್ಲ ಅಭಿ. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ಅನ್ನೋ ಹಾಗೆ. ಅವಳ ಅಮ್ಮನ ಅಹಂಕಾರವನ್ನೇ ಮೈತುಂಬ ಹೊತ್ತು ನಿಂತಿದ್ದಾಳೆ. ನಿಮ್ಮ ಅಂಕಲ್ಗೆ ಅವರೆಷ್ಟು ನೀಚರು ಅಂತ ಗೊತ್ತಿಲ್ಲ. ಅದನ್ನು ಕಣ್ಣಾರೆ ನಾ ಕಂಡಿದ್ದೀನಿ. ಈ ಆಸ್ತಿನ ಹೊಡಿಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಎಂದು ನಡೆದಿದ್ದೆಲ್ಲವನ್ನು ಅಂಜು ಅಭಿ ಬಳಿ ಹೇಳಿದರು. ತಮ್ಮ ಮಗನ ಮುಂದಿನ ಜೀವನದ ಬಗ್ಗೆ ಊಹಿಸಿಕೊಳ್ಳಲಾಗದೆ ಇದನ್ನು ಕೇಳುತ್ತಲೇ ಅಭಿ ಆಕ್ರೋಶಗೊಂಡನು. ಇದನ್ನು ನಾನಾಗಲೇ ರಾಘು ಹತ್ರ ಹೇಳುತ್ತೇನೆ. ಅವರನ್ನು ಜೈಲಿಗೆ ಕಳಿಸ್ತೇನೆ. ನಿಮಗೆ ಅಷ್ಟೆಲ್ಲ ಹಿಂಸೆ ಕೊಟ್ಟರೂ ನೀವೇಕೆ ಸತ್ಯವನ್ನು ನಮ್ಮಿಂದ ಮುಚ್ಚಿಟ್ರಿ? ನಾವೇನು ನಿಮಗೆ ಹೊರಗಿನವರಾಗಿ ಬಿಟ್ಟವ ಇಷ್ಟು ಬೇಗ? ಒಬ್ಬರೇ ಕೊರಗ್ತಾ ಇದ್ದೀರಲ್ಲ. ನೀವು ಈಗಲೂ ಸತ್ಯ ಹೇಳದೇ ಇದ್ದಿದ್ದರೆ ಹಾಳಾಗುತ್ತಿದ್ದಿದ್ದು ನಮ್ಮ ಅಪ್ಪು ಜೀವನ. ಅವ ಈಗಾಗಲೇ ಸಾಕಷ್ಟು ನೋವು ಅನುಭವಿಸಿದ್ದಾನೆ ಎಂದು ಕೋಪದಿಂದ ರಾಘು ಬಗ್ಗೆ ಹೇಳಿದನು. ನನಗೆ ಎಲ್ಲ ಸತ್ಯ ಗೊತ್ತು. ನನ್ನ ಮಗನ ಪ್ರೀತಿಯ ವಿಷಯ ಎಂದು ಹೊಸ ಬಾಂಬನ್ನು ಸಿಡಿಸಿಬಿಟ್ಟರು. ಅಂಜು ಅಭಿಗಂತೂ ಆಗಲೇ ಗಂಟಲ ಪಸೆ ಒಣಗಿತ್ತು. ಇದೆಲ್ಲ ಹೇಗೆ ತಿಳಿಯಿತು ಅಮ್ಮ ಎಂದು ಕೇಳಿಬಿಟ್ಟನು. ಅಂದು ನೀವು ಮಾತನಾಡಿದ್ದೆಲ್ಲವನ್ನು ನಾನು ಕೇಳಿಸಿಕೊಂಡಿದ್ದೆ. ಆದರೆ ಅಂಜು ಬಗ್ಗೆ ಮಾತನಾಡಿದ್ದು ಕೇಳಿ ಮನಸ್ಸು ಸರಿಯಿಲ್ಲವೆಂದು ಕೇಳದೆ ಸುಮ್ಮನಾಗಿ ಬಿಟ್ಟೆ.
ಇವರ ಮಾತನ್ನು ಕೇಳಿಸಿಕೊಂಡ ಒಬ್ಬ ವ್ಯಕ್ತಿ ಅಲ್ಲಿಂದ ಹೊರಟರು. ಪೂರ್ತಿ ವಿಷಯ ತಿಳಿದುಕೊಳ್ಳದೆ ಬಹುಶಃ ತಿಳಿದುಕೊಂಡಿದ್ದರೆ ಮುಂದೆ ರಾಘು ಜೀವನದಲ್ಲಾಗುವ ಅನಾಹುತವನ್ನು ತಪ್ಪಿಸಬಹುದಾಗಿತ್ತು. ಆ ಹುಡುಗಿ ಯಾರು? ಈಗ ಅವಳೆಲ್ಲಿ ಇದ್ದಾಳೆ? ಯಾಕೆ ನನ್ನ ಮಗನ ಜೀವನದಿಂದ ದೂರ ಉಳಿದಿದ್ದಾಳೆ ಹೇಳಿ? ನನ್ನ ಮಗನ ಜೀವನದಲ್ಲಿ ಹೇಗೆಲ್ಲ ಆಗಿದ್ದರೂ ತಾಯಿಯಾಗಿ ನನಗೆ ಅದರ ಸುಳಿವೇ ಇರಲಿಲ್ಲ ಎಂದರೆ ನಿಜಕ್ಕೂ ನಾನೊಬ್ಬ ತಾಯಿಯೇ? ಅವರ ಮನಸ್ಸಿನಲ್ಲಿ ಮೂಡಿದ ಪ್ರಶ್ನೆ ಇದು. ಅಮ್ಮ, ಈಗ ಅವಳೆಲ್ಲಿದ್ದಾಳೆ? ನಮ್ಮ ರಾಘುನ ಯಾಕೆ ಬಿಟ್ಟು ಹೋದಳು ಎಂಬುದರ ಬಗ್ಗೆ ನಮಗೆ ಎಳ್ಳಷ್ಟು ತಿಳಿದಿಲ್ಲ. ಹಾಗಾದರೆ ಈ ಕಾರಣಕ್ಕೇನ ಅಪ್ಪು ಮದುವೆಗೆ ಒಪ್ಪಿಗೆ ನೀಡದೇ ಇದ್ದಿದ್ದು? ಹೌದಮ್ಮ ಎಂದು ಮಾತು ಶುರುವಾಗಿ ರಾಘುನ ಕಾಲೇಜ್ ದಿನಗಳ ಬಗ್ಗೆ, ಅವನ ಪ್ರೀತಿಯ ಬಗ್ಗೆ ಎಲ್ಲ ವಿಷಯವನ್ನು ತಿಳಿಸಿದನು. ಅದನ್ನು ಕೇಳಿದವರು ಅವನ ಪ್ರೀತಿಯ ಆಳ ಎಷ್ಟಿರಬಹುದು ಎಂದು ಊಹಿಸಿದರು. ಆದರೆ ಅವರಿಗೂ ತಲೆಯಲ್ಲಿ ಕೊರೆಯುತ್ತಿದ್ದ ಪ್ರಶ್ನೆ, ಹನಿಯಲ್ಲಿ ರಾಘುನ ಬಿಟ್ಟು ಎಲ್ಲಿ ಹೋದಳು, ಮತ್ತೆ ಯಾಕೆ ಬಿಟ್ಟು ಹೋದಳು ಎಂದು. ಯೋಚನೆಯಲ್ಲಿ ಮುಳುಗಿದ್ದವರನ್ನು ಎಚ್ಚರಿಸಿದ್ದು ಅಭಿಯ ಕೂಗು. ಅಮ್ಮ, ಈಗ ಏನು ಮಾಡೋದು? ಈ ಮದುವೆಯನ್ನು ಹೇಗಾದರೂ ನಿಲ್ಲಿಸಲೇಬೇಕು. ಇಂಥ ದುಷ್ಟರು ನಮ್ಮ ಜೊತೆಗಿದ್ರು ನಮಗೆ ತಿಳಿಯಲಿಲ್ಲ. ನಾ ರಾಘುಗೆ ಎಲ್ಲ ಸತ್ಯವನ್ನು ಹೇಳುತ್ತೇನೆ. ಅವನೇ ನೋಡಿಕೊಳ್ಳುತ್ತಾನೆ ಇವರನ್ನು. ಬೇಡ ಅಭಿ, ಆ ಥರ ಎಲ್ಲ ಮಾಡಬೇಡಪ್ಪ. ರಾಘುಗೆ ಸತ್ಯ ಗೊತ್ತಾದರೆ ಇವರನ್ನೆಲ್ಲ ಸುಮ್ಮನೆ ಬಿಡಲ್ಲ. ಅವನ ಕೋಪ ಎಂಥದ್ದು ಅಂತ ನಿನಗೂ ಗೊತ್ತಿದೆ. ಆಮೇಲೆ ಆ ಪಾಪಿಗಳು ಬೇರೆ ಏನಾದರೂ ಉಪಾಯ ಮಾಡಿ ತೊಂದರೆ ಕೊಟ್ಟರೆ ಆಗೋ ಅನಾಹುತನ ನಾವ್ಯಾರೂ ತಪ್ಪಿಸೋಕ್ಕಾಗೋದಿಲ್ಲ. ಹಾಗಾದರೆ ಏನು ಮಾಡೋದು ಜಾನು? ಬೇರೆ ಏನಾದರೂ ಉಪಾಯ ಮಾಡಬೇಕು ಅಂಜು. ಇಲ್ಲಿ ಅಂದರೆ ಹಾಳಾಗೋದು ನನ್ನ ಮಗನ ಜೀವನ. ಅಮ್ಮ, ಅವಳನ್ನು ಕಿಡ್ನಾಪ್ ಮಾಡಿದರೆ ಹೇಗೆ? ಅವಳಿಗೆ ನಾವೇ ಅಂತ ಗೊತ್ತಾಗಿ ಬಿಟ್ರೆ? ಹೌದು ಅಭಿ, ಅವಳಿಗೆ ಗೊತ್ತಾಗ್ಬಿಟ್ರೆ ಏನು ಮಾಡೋದು? ಅಂಜು ತಲೆಗೊಂದು ಮೊಟಕಿ ಜಾನು ಅವರ ಕಡೆ ತಿರುಗಿ, ಅಮ್ಮ, ಕಿಡ್ನಾಪ್ ಮಾಡಿದರೆ ಹೇಗೆ ಅಂದೆ. ಆದರೆ ನಾನೇ ಕಿಡ್ನಾಪ್ ಮಾಡ್ತೀನಿ ಅಂತ ಯಾವಾಗ ಹೇಳಿದೆ? ಅಂದರೆ ನಿನ್ನ ಮಾತಿನ ಅರ್ಥ ಒಟ್ಟಿಗೆ ಕೇಳಿದರು. ಸುಪಾರಿ ಕೊಟ್ಟು ಕಿಡ್ನಾಪ್ ಮಾಡಿಸ್ತೀನಿ. ಅದರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ನಾನು ನೋಡ್ಕೊತೀನಿ. ನಿಜಾನ ಅಭಿ? ಹಾಗಾದರೆ ಈ ಮದುವೆ ನಡೆಯುವುದಿಲ್ಲವ ಕಂದ? ಅಮ್ಮ, ನಮ್ಮಿಬ್ಬರ ಮದುವೆ ನಿಂತರೂ ಅಡ್ಡಿಯಿಲ್ಲ. ಆದರೆ ಆ ಪಾಪಿ ಜೊತೆ ನಮ್ಮ ರಾಘವನ ಮದುವೆ ನಡೆಯಲ್ಲ. ಅವರಿಬ್ಬರ ಮುಂದೆಯೇ ಯಾರಿಗೋ ಕರೆ ಮಾಡಿ ಅವಳ ಬಗ್ಗೆ ಮಾಹಿತಿ ನೀಡಿ ಸುಪಾರಿ ಕೊಟ್ಟೆನು. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.